ನಿಂತ್ಕೋ ಕನ್ಯಾಮಣಿ ನಿಂತ್ಕೋ. ಯಾರು ಅಪರಿಚಿತ ಹೆಣ್ಣನ್ನು ತಡೆದು ನಿಲ್ಲಿಸಿದ ತಾವ್ಯಾರು ಅಂತ ಗೊತ್ತಾಗ ನಾನು ಯಾರ? ಬೀಸುವ ಗಾಳಿಯನ್ನು ಕೇಳು, ಹರಿಯುವ ಗಂಗೆಯನ್ನು ಕೇಳು. ಅಷ್ಟೇ ಏಕೆ ತಾಯಿಯ ಗರ್ಭದಲ್ಲಿರುವ ಮಗುವನ್ನು ಕೇಳಿದರೆ ಸಾರಿ ಸಾರಿ ಅಂದರೆ ಸುತ್ತುವ ತಳ್ಳಿಯ ನಾಯಕ ದೇವೇಂದ್ರ ದೇಸಾಯಿ ಎಂದು. ನೋಡಿ, ನೀವ್ ಯಾರಾದ್ರೆ ನನಗೇನು, ನಿಮ್ಮ ಬಗ್ಗೆ ತಿಳಿದುಕೊಳ್ಳುವ ಅವಶ್ಯಕತೆ ನನಗಿಲ್ಲ. ದಯವಿಟ್ಟು ದಾರಿ ಬಿಡಿ ನನಗೆ. ದಾರಿ ನೋಡು ಚೆಲುವೆ, ನಮ್ಮಂತ ಶ್ರೀಮಂತರು ನಿಮ್ಮಂತ ನಾರಿಯರನ್ನು ದಟ್ಟರ ದಾರಿಯಲ್ಲಿ ತರುವುದು ಹೇಗೆ ಗೊತ್ತಾ? ನಿಮ್ಮಂತ ಸುರಲೋಕದ ಸುರ ಸುಂದರಿಯರು ಪ್ರೀತಿಯಿಂದ ಮಾತನಾಡಿಸಿ ಒಪ್ಪಿದರೆ ಪ್ರೇಮದಾಟ ಆಡೋದಕ್ಕೆ, ಮಾತಿಗೆ ಒಪ್ಪದೆ ಅದರ ತರ ಕೊಟ್ಟರೆ ಅವರ ದೇಹದ ಜೊತೆ ಕಾಮದಾಟ ಆಡೋದಕ್ಕೆ. ಏ ದೇಸಾಯಿ, ಈ ನಿನ್ನ ಮಾತಿಗೆ ಒಪ್ಪಿ ನನ್ನ ದೇಹವನ್ನು ಅರ್ಪಿಸಲು ಕಂಡವರಿಗೆ ದೇಹವನ್ನು ಹಂಚುವುದಕ್ಕೆ ಸೆಲ್ ಹಾಸುವುದಕ್ಕೆ ನನ್ನೇನು ಸೂಳೆ ಅಲ್ವೋ? ನೋಡು, ಬಡತನದಲ್ಲಿ ಹುಟ್ಟಿದ್ರು ಕೂಡ ಮಾನ ಮರ್ಯಾದೆ ಎಂಬ ಶ್ರೇಷ್ಠವಾದ ಬುದ್ಧಿಯನ್ನು ಹೊತ್ತುಕೊಂಡು ತಿರುಗುವ ಭಾರತದ ನಾಗರಿಕನು ನಾನು. ಭಾರತದ ನಾರಿಯೇ? ನಿಮ್ಮಂತ ಬಡವರ ಮಕ್ಕಳು ಬಡತನ ಎಂಬ ಬಾಧೆಯಲ್ಲಿ ಸಿಲುಕಿ ದುಡ್ಡಿನ ಆಸೆಗೆ ಕಂಡವರಿಗೆ ದೇಹವನ್ನು ಅರ್ಪಿಸಿ ಬದುಕುತ್ತಿದ್ದಾರೆ ಈ ಪ್ರಪಂಚದಲ್ಲಿ. ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಬಡವರ ಮನೆಯ ಊಟ ಚಂದ, ಶ್ರೀಮಂತರ ಮನೆಯ ನೋಟ ಚಂದ ಎಂದು. ಶ್ರೀಮಂತರ ಮನೆಯ ಎಷ್ಟು ಹೆಣ್ಣುಗಳಿದ್ದರೂ ಬಡವರ ಮನೆಯ ಹೆಣ್ಣಿನಂತೆ ವೈಯಾರದ ಗೊಂಬೆ ಆಗುವುದಿಲ್ಲ. ನಿನ್ನ ಸೌಂದರ್ಯಕ್ಕೆ ಎಷ್ಟು ಹಣ ಬೆಲೆ ಕಟ್ಟಿದರೂ ಸಾಕು, ನಿನಗೆ ಎಷ್ಟು ಹಣ ಬೇಕು ಕೇಳಿಕೊಡುತ್ತೇನೆ. ಆದರೆ 5 ನಿಮಿಷ ನನಗೆ ಸುಖ ಕೊಟ್ಟರೆ ಸಾಕ. ಬಡವರ ಹೆಣ್ಣಿನ ಮನೆತನದ ಬೆಲೆ ಗೊತ್ತಿರಲ್ಲ ನಾಯಿ ನೀನು. ಇನ್ನೊಂದು ಸಾರಿ ಬಾಯಿ ಬಂದ ಹಾಗೆ ಮಾತನಾಡಿದ್ದೆ ಆದ್ರೆ ನಾವು ಮೆಟ್ಟುವ ಮೆಟ್ಟಿನಿಂದ ನಿನ್ನ ಕಣ್ಣಿಗೆ ಬಾರಿಸಬೇಕಾಗುತ್ತದೆ ಎಂಬಲು ಎಚ್ಚರ. ಹೇಳುವ ಹುಚ್ಚು ಆದರ್ಗಾನೆ ಸುತ್ತೇಳು ಸರ್ದಾರಗಿಸಿಕೊಂಡ ಈ ದೇವೇಂದ್ರ ದೇಸಾಯಿಗೆ ಚಪ್ಪಲಿಂದ ನಡೆದುಕೊಂಡು ಕೆಟ್ಟ ಸೂರ. ನೀನು ಮಾತಿಗೆ ಬಗ್ಗುವ ಮದನಾರಿಯಲ್ಲ, ಗರತಿಯ ಮಸ್ತಕ್ಕೇರಿಸಿದ ಮದನಾರಿ. ಬಾರಲೇ ನಾರಿ, ಈ ದೇಸಾಯಿ ಕೈಯಿಂದ ಹೋಗಬೇಡ ಜಾರಿ. ನಿನ್ನ ಶೀಲ ನನ್ನಿಂದ ಆಗಬೇಕು ಬಾರಾರಿ. ಬಾರದೆ ಪಿಂಕನ ನೀವು ಈ ಊರಿಗೆ ಹಿರಿಯರಿದ್ದ ಹಾಗೆ ನಿಮ್ಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ. ನೋಡಿ, ನನ್ನನ್ನು ನಿಮ್ಮ ಮಗಳಂತ ತಿಳಿದುಕೊಂಡು ಬಿಟ್ಟು ಬಿಡಿ ನನ್ನನ್ನು. ಮಗಳು ಮಗಳೆಂದು ಮಮಕಾರ ತೋರಿ ಬಿಟ್ಟು ಹೋಗುವ ಮೂರ್ಖರಲ್ಲ ಈ ದೇವೇಂದ್ರ ದೇಸಾಯಿ. ನಮ್ಮಂತ ದುಡ್ಡಿನ ದೊರೆಗಳು ಈ ಸಮಾಜದಲ್ಲಿ ನಿಮ್ಮಂತ ನಾರಿಯರಿಗೆ ಅಕ್ಕ ತಂಗಿ ಎನ್ನುತ್ತಾ ಹೋದರೆ ನಮ್ಮ ದಾಹ ತೀರುವುದು ಹೇಗೆ? ಯೌವನದ ಸರಣಿಯಲ್ಲಿ ಮಗಳು ಮನೆಯಲ್ಲಿ ಮಲಗಿದಾಗ ಕುಡಿದ ಮತ್ತಿನಲ್ಲಿ ಮಗಳನ್ನುವುದನ್ನೇ ಮರೆತು ಮಗಳ ಯೌವನವನ್ನು ನೋಡಿ ತಡೆಕೊಳ್ಳಕ್ಕಾಗದೆ ಮಗಳೊಂದಿಗೆ ಕಾಮಕ್ರೀಡೆ ಆಡಿದವರು ಎಷ್ಟೋ ಜನ ಇದ್ದಾರೆ ಈ ಸಮಾಜದಲ್ಲಿ. ಮಗನ ಹೆಂಡತಿ ಮಗಳ ವಯಸ್ಸಿನ ಬಳಿದ್ದರು ಸೊಸೆ ಎನ್ನುವುದನ್ನೇ ಮರೆತು ಆ ಸೊಸೆಯ ಜೊತೆಗೆ ಸೋಪಾನ ಮಾಡಿಕೊಂಡ ಎಷ್ಟೋ ಜನ ಇದ್ದಾರೆ ಈ ಸಮಾಜದಲ್ಲಿ. ಅಣ್ಣನ ಹೆಂಡತಿ ಎಂದರೆ ಎತ್ತ ತಾಯಿ ಇದ್ದಂತೆ. ಆ ತಾಯಿ ಎನ್ನುವುದನ್ನೇ ಮರೆತು ಆ ತಾಯಿಯ ಜೊತೆಗೆ ಕಾಮಕ್ರೀಡೆ ಆಡಿದವರು ಎಷ್ಟೋ ಜನ ಇದ್ದಾರೆ ಈ ಸಮಾಜದಲ್ಲಿ. ಚಿಕ್ಕಪ್ಪ ದೊಡ್ಡಪ್ಪನ ಮಗಳು ತಂಗಿ ಆಗುತ್ತಾಳೆ ಎಂದು ಗೊತ್ತಿತ್ತು. ತಂಗಿಯ ಮೇಲೆ ಮೋಹ ಮಾಡಿ ಅವಳಿಗೆ ಪ್ರೀತಿ ಪ್ರೇಮದ ಹುಚ್ಚು ಹಿಡಿಸಿ ತಮ್ಮ ತೀಟ ತೀರಿಸಿಕೊಂಡು ಬದುಕುತ್ತಿದ್ದಾರೆ ಈ ಪ್ರಪಂಚದಲ್ಲಿ. ನೋಡು,
ಹೇಳುತ್ತಾ ಹೋದರೆ ಸಮಯ ವ್ಯರ್ಥವಾಗುತ್ತದೆ, ಮಾತು ಮುಗಿಯುವುದಿಲ್ಲ. ಅದರಂತೆ ನೀನು ನನಗೆ ಹಕ್ಕನೂ ಅಲ್ಲ, ತಂಗಿನೂ ಅಲ್ಲ. ನಾನು ತಾಳಿ ಕಟ್ಟಿದವಳ ಉದರದಲ್ಲಿ ಹುಟ್ಟಿದ ಮಗಳೂ ಅಲ್ಲ. ಸುಮ್ಮನೆ ನಾನು ಹೇಳಿದಾಗ ಕೇಳಿ ನನಗೆ ಶರಗಾಸುತ್ತೀಯಾ? ಇಲ್ಲ ಹದ್ದಿನಂತೆ ನಿನ್ನ ದೇಹವನ್ನು ಕುಗ್ಗಿ ಕುಗ್ಗಿ ತಿನ್ನಬೇಕಾ? ಇವನು ಹೇಳಿದ ಮಾತನ್ನು ಕೇಳಿದ್ರೆ ನನಗೆ ಯಾಕೋ ಭಯವಾಗುತ್ತದೆ. ಮಾನವ ರೂಪದಲ್ಲಿರುವ ಮೃಗ ಇದ್ದ ಹಾಗೆ ಇವನು. ಹೇಗಾದ್ರೂ ಮಾಡಿ ಇವನು ಹೇಳಿದಾಗೆ ಕೇಳಿ ನಾನು ಇಲ್ಲಿಂದ ಪಾರಾಗ್ಲೇಬೇಕು. ನೋಡಿ ಗೌಡ್ರೆ, ನೀವು ಹೇಳಿದ ಹಾಗೆ ನಾನು ಖಂಡಿತವಾಗಿಯೂ ಕೇಳುತ್ತೇನೆ. ಆದ್ರೆ ಆ ನಂತರ ನನ್ನನ್ನು ಬಿಡಬೇಕು, ನನ್ನ ಶೀಲವನ್ನು ಮಾತ್ರ ಬಿಟ್ಟು ಬಿಡಬೇಕು ನೀವು. ಹಾಗಾದರೆ ಈ ಸಮಯದಲ್ಲಿ ನನ್ನನ್ನು ಹಪ್ಪಿಕೊಂಡು ಒಂದು ಗೀತೆಯನ್ನಾಡು. ಆಯ್ತು, ಹಾಡುತ್ತೇನೆ. ಆದ್ರೆ ಬಿಡ್ತೀರಾ ತಾನೇ ನನ್ನನ್ನು? ನಿನ್ನ ಹಾಡು ಕೇಳಿ ನನ್ನ ಪ್ರೇಮದ ಆಶೆ ತೀರಿತು. ಆದರೆ ನಿನ್ನ ಯೌವನವನ್ನು ತುಂಬಿ ತುಳುಕುತ್ತಿರುವ ನಿನ್ನ ಯೌವನವನ್ನು ನೋಡಿ ನನ್ನ ಕಾಮದಾಶೆ ಮತ್ತಷ್ಟು ಕೇರ್ತದೆ. ಆ ಆಶೆ ಈಡರಿಸಬೇಕಾದರೆ ನಿನ್ನನ್ನು ಮುಟ್ಟಿ ಮುದ್ದಾಡಲೇಬೇಕು. ಲೇ ರಾಕ್ಷಸ ಮಗನೇ, ಕೈ ಬಿಡಲೇ ಈ ಅಬಲ ಸ್ತ್ರೀಯನ್ನು. ಈ ಗೌಡನ ಆರ್ಭಟದಲ್ಲಿ ಆಟ ಬಂದ ನೀನಾರನೇ ಲೇ ಗೌಡ, ಶ್ರೀಮಂತ ಎಂದು ಸೊತ್ತೇರಿ ಮಾತನಾಡಿದರೆ ನನ್ನ ಪ್ರಾಣವನ್ನು ಯಮಲೋಕಕ್ಕೆ ಪಾರ್ಸಲ್ ಮಾಡಿಬಿಡುತ್ತಾನೆ ಈ ಸಿಡಿದದ್ದ ಸಿಂಹದ ಮರಿ ಸಿಕಾಂತ್. ಸಿಡಿದದ್ದ ಸಿಂಹದ ಮರಿಯೇ ಸಿಂಹದ ಮರಿ ಎಂದು ಗರ್ಜಿಸಲು ಬಂದರೆ ಈ ನನ್ನ ಬಂದೂಕಿನಿಂದ ನಿನ್ನ ಘಟವನ್ನು ಉರುಳಿಸಿ ಬಿಡುತ್ತಾನೆ. ಈ ಹುಡುಗಿಯನ್ನು ರಕ್ಷಿಸಲು ಬಂದು ಬಿದ್ದು ಎಡವಾಗಬೇಡ. ಈ ಹುಡುಗಿಯನ್ನು ಇಲ್ಲೇ ಬಿಟ್ಟು ಜಾಗ ಖಾಲಿ ಮಾಡು. ಕೈಯಲ್ಲಿ ಆಯುಧ ಇದೆ ಎಂದು ಸೊಕ್ಕಿನಿಂದ ಹಾರಾಡಿದರೆ ಒಂದೇ ಒಂದು ಹೊಡೆತಕ್ಕೆ ನಿನ್ನ ರಕ್ತ ಕಕ್ಕಿಸಿ ಬಿಡುತ್ತೇನೆ. ಎಚ್ಚರ, ರಕ್ತ ಕಕ್ಕಿಸಿದ ಬಂದವರ ಬಿಕ್ಕಿ ಬಿಕ್ಕಿ ಸಾಧ್ಯವಾಗಿದ್ದಾರೆ. ಈ ದೇವೇಂದ್ರ ದೇಸಾಯಿಯ ಗುಂಡಿನ ಹೊಡೆತಕ್ಕೆ ಇನ್ನು ನೀನಂದರೇನೇ ಬಚ್ಚ, ತಲೆ ಮೇಲೆ ಮಾಸ ಹಾರದ ಮಳ್ಳ ಕುನ್ನಿ. ತಲೆ ಗಟ್ಟಿದೆ ಎಂದು ಬಂಡಿಗೆ ಜಜ್ಜುವ ಪ್ರಯತ್ನ ಮಾಡಬಾರದು. ಮೈಯಲ್ಲಿ ಶಕ್ತಿದೆ ಅಂತ ನಮ್ಮಂತ ಶ್ರೀಮಂತರನ್ನು ಎದುರಾಕಿಕೊಳ್ಳಬಾರದು. ಒಂದು ವೇಳೆ ನನಗೆ ಎದುರಾಗಿ ಈ ಹುಡುಗಿಯನ್ನು ರಕ್ಷಿಸಲು ಮುಂದೆ ಹೆಜ್ಜೆ ಇಟ್ಟರೆ ಈ ನನ್ನ ಬಂದು ಹೋಗಿ ನಿನ್ನ ಗುಂಡಿಗೆ ಗುಂಡಾರಿಸಿ ಬಿಡ್ತಾನೆ. ಸುಮ್ಮನೆ ಹೊರಟು ಹೋಗು. ಬೇಡ, ನಾನೇನು ಕೈಲಾಗದ ಏಡಿಯಲ್ಲ. ತುಮ್ ಭಾರತದ ಬಾರ್ಡರ್ ಕಾ ಬಾದ್ಶಾ. तुम्हारा दुश्मन का एक और 200 दुश्मन का सिर का सारे वाले मांडव दिया गया है भारत माता का देना सैनिक के. ಅಂದರೆ ನಿಮ್ಮಂತ ನೂರಾರು ವೈರಿಗಳಿಗೆ ಎದೆ ಗುಂಡಿಗೆ ಗುಂಡಾರಿಸಿ ನಿಮ್ಮಂತ ವೈರಿಗಳನ್ನು ಭಾರತ ಮಾತೆ ರಕ್ಷಿಸುವ ಸೈನಿಕರನ್ನು. ನಮ್ಮ ಭಾರತ ಕ್ಷೇಮವಾಗಿರಲೆಂದು ನಮ್ಮಂತ ಲಕ್ಷ ಲಕ್ಷ ವೀರ ಯೋಧರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ದಾರಿ ಕೊಡುತ್ತಿದ್ದಾರೆ. ಅಂಥದರಲ್ಲಿ ದುಡ್ಡಿನ ದರ್ಪದಿಂದ ದಬ್ಬಾಳಿಕೆ ಮಾಡುತ್ತಾ ನಾನೇ ಶೂರ ಸರದಾರ ಎಂದು ಮೆರೆಯುತ್ತ
ಮೆಟ್ಟಿಡುವ ನಿಮ್ಮಂತವರ ಗಂಡು ನರವನ್ನು ಕಿತ್ತು ಷಂಡರನ್ನಾಗಿ ಮಾಡದಾಗಲೇ ನಮ್ಮ ಭಾರತ ಕ್ಷೇಮವಾಗಿರೋದು. ಬಾರಲೇ ಬಾ, ನಿನ್ನ ಗಂಡು ನರದಲ್ಲಿ ರಕ್ತ ಹರಿಯುತ್ತಿದ್ದರೆ ಒಂದು ಹೆಜ್ಜೆ ಮುಂದಕ್ಕಿಟ್ಟು ಬಾರಲೇ ಬಾ. ಲೇ ಶ್ರೀಕಾಂತ, ನಿನ್ನ ಸೂರತನದ ಮಾತಿಗೆ ಹೆದರಿ ಹೋಗುತ್ತೇನೆಂದು ತಿಳಿಯಬೇಡ. ಇವತ್ತು ನಿನ್ನ ವೇಳೆ ಚೆಂದಾಗಿದೆ. ಮತ್ತೊಮ್ಮೆ ಈ ಛಲ ಸಾಧಿಸಿ ಈ ಜಿಂಕೆಯನ್ನು ಬೇಟೆಯಾಡದೆ ಬಿಡಲಾರ ಈ ಗಂಡದ ದೇವೇಂದ್ರ ದೇಸಾಯ. ಬರುತ್ತೇನೆ ಮಗನೇ. ಲೇ ದೇಸಾಯಿ,